UK ನ್ಯೂಸ್ಗೆ ಸ್ವಾಗತ. ನಾನು ಶಿವಪ್ರಕಾಶ್ MPM. ವೀಕ್ಷಕರೇ, ಇದು ಉತ್ತರ ಕರ್ನಾಟಕದ ಜನದನಿ. ಇಂದು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಸೋಗಿ ರಸ್ತೆಯ 9ನೇ ವಾರ್ಡಿನ ಚರ್ಚ್ ಹಿಂಭಾಗದಲ್ಲಿರುವ ಪತ್ರಕರ್ತರ ನಿವೇಶನಕ್ಕೆ MP ರವೀಂದ್ರ ಬಡಾವಣೆ ನಾಮಫಲಕವನ್ನು ಶಾಸಕ ಕೃಷ್ಣ ನಾಯ್ಕ್ ಅನಾವರಣಗೊಳಿಸಿದರು. ಪತ್ರಕರ್ತರ ವಂತಿಗೆ ಮತ್ತು MP ರವೀಂದ್ರರವರ ಸಹಕಾರದೊಂದಿಗೆ 2 ಎಕರೆ ಹೊಲವನ್ನು ಖರೀದಿಸಿ ಕೃಷಿಯೇತರ ಭೂಮಿಯನ್ನಾಗಿ ಪರಿವರ್ತಿಸಿ ಪತ್ರಕರ್ತರಿಗೆ ನಿವೇಶನಗಳನ್ನು ಕೊಡಲಾಗಿತ್ತು. ಮಾಧ್ಯಮ ಪ್ರೇಮಿ ಎಂದೇ ಹೆಸರಾಗಿದ್ದ MP ರವೀಂದ್ರರವರು ಪತ್ರಕರ್ತರಿಗೆ ಯಾವತ್ತೂ ಸ್ಪಂದಿಸುತ್ತಾ ಬಂದಿದ್ದರು. ಇಂಥ ಒಂದು ಅವಕಾಶವನ್ನು ಕಲ್ಪಿಸಿದ ನೆನಪು MP ರವೀಂದ್ರರವರಿಗೆ ಸಲ್ಲುತ್ತದೆ. ರವೀಂದ್ರರವರು ಪತ್ರಕರ್ತರ ಸಮಸ್ಯೆಗಳನ್ನು ಬಹಳ ಸಹಾನುಭೂತಿಯಿಂದ ಆಲಿಸುತ್ತಿದ್ದರು. ಪತ್ರಕರ್ತರಿಗೆ ಅನುಕೂಲ ಮಾಡಬೇಕೆನ್ನುವ ಉದ್ದೇಶದಿಂದಲೇ ನಿವೇಶನಗಳನ್ನು ಕಲ್ಪಿಸುವಲ್ಲಿ ಅವರು ಮುಂದಾದರು. ರವೀಂದ್ರರವರ ಪತ್ರಕರ್ತರ ಜೊತೆಗೆ ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿದ್ದರು. ಈ ಸಂದರ್ಭದಲ್ಲಿ MP ರವೀಂದ್ರ ಬಡಾವಣೆಯ ನಾಮಫಲಕವನ್ನು ಅನಾವರಣಗೊಳಿಸಿದ ಶಾಸಕ ಕೃಷ್ಣ ನಾಯ್ಕ್ ಮಾತನಾಡಿ, ಈ ಬಡಾವಣೆಗೆ ಮೂಲ ಸೌಲಭ್ಯವನ್ನು ಕಲ್ಪಿಸುವಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಗಂಟಿ ಜಮಾಲಾಬಿ, ಮುಖಂಡರಾದ ಯಲಗಚ್ಚಿನ ಪ್ರಕಾಶ್, ನೀಲಪ್ಪ, ಶಿವಕುಮಾರ ಪತ್ರಿಮಠ್, ಭಾಷಾ ಬಾವಿಹಳ್ಳಿ, ತವನಪ್ಪ, VB ಶಿವಾನಂದ್, SM ಜಾನ್ ಹಾಗೂ MP ರವೀಂದ್ರ ಅಭಿಮಾನಿ ಬಳಗದವರಾದ ಮಲ್ಕಿ ಒಡೆಯರ್ ಮಲ್ಲಿಕಾರ್ಜುನ, ಸಂತೋಷ್ ಜೈನ್, ಹನುಮಂತಪ್ಪ ಸೇರಿದಂತೆ ನೂರಾರು ಜನ MP ರವೀಂದ್ರರ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಸೇರಿದರು. ಅವರ ಹುಟ್ಟುಹಬ್ಬವನ್ನು ಆಚರಣೆಯ ಸಂದರ್ಭದಲ್ಲಿ ಈ ಬಡಾವಣೆಗೆ MP ರವೀಂದ್ರ ಬಡಾವಣೆ ಎಂದು ಹೆಸರನ್ನು ನಾಮಕರಣ ಮಾಡುವುದರ ಮೂಲಕ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿದರು. ಇದೇ ಸಂದರ್ಭದಲ್ಲಿ MP ರವೀಂದ್ರ ಬಡಾವಣೆಯ ನಿವಾಸಿಗಳು ಮೂಲ ಸೌಕರ್ಯ ಕಲ್ಪಿಸಲು ಶಾಸಕ ಕೃಷ್ಣ ನಾಯ್ಕರವರಿಗೆ ಮನವಿ ಪತ್ರವನ್ನು ಶಂಕರಣ್ಣ ನಡಿ ಮುಂದಕ್ಕೆ ನೀನು ನೋಡಿ.